ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿಗೆ ನೀವು ಒಂದು ಅದ್ಭುತವಾದ ಪಾರ್ಟ್ನರ್ ಆಗಬೇಕಾ? ನಿಮ್ಮ ಸಂಗಾತಿ ಯಾವತ್ತೂ ನಿಮ್ಮನ್ನು ಮರಿಬಾರ್ದಾ? ನಿಮ್ಮ ಸಂಗಾತಿ ಯಾವತ್ತೂ ನಿಮ್ಮನ್ನು ಬಿಟ್ಟು ಪರ ಸ್ತ್ರೀ ಅಥವಾ ಪರ ಪುರುಷನನ್ನು ಕೂಡ ನೆನೆಸ್ಕೋಬಾರ್ದು ಅಂತ ಹೇಳಿದ್ರೆ, ಇವತ್ತಿನ ಟಾಪಿಕನ್ನು ಕಿವಿಗೊಟ್ಟು ಕೇಳಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ರಿಲೇಷನ್ಶಿಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು, ಆ ವ್ಯಕ್ತಿ ನಿಮಗೆ ಅಡಿಕ್ಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಬಾಂಡಿಂಗನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದೇನಪ್ಪ ಅಂತ ಹೇಳಿದ್ರೆ ಎಮೋಷ್ನಲ್ ಬಾಂಡಿಂಗ್. ನೋಡಿ, ಇವತ್ತು ಅಷ್ಟೇ ನಮ್ಮ ಎಲ್ಲರ ರಿಲೇಷನ್ಶಿಪ್ ನಮ್ಮ ತಾಯಿಯೊಟ್ಟಿಗೆ ಯಾಕೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ತಾಯಿ ನಮ್ಮೊಟ್ಟಿಗೆ ಎಮೋಷ್ನಲ್ಲಿ ಬಾಂಡಿಂಗ್ ಹೊಂದಿರ್ತಾರೆ. ಯಾವಾಗ ನಮಗೆ ಆ ಎಮೋಷ್ನಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ, ಆವಾಗ ನಾವು ಆ ವ್ಯಕ್ತಿಯನ್ನು ಬಿಟ್ಟು ಇರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ವ್ಯಕ್ತಿಯನ್ನು ಮರೀಲಿಕ್ಕೂ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ನೋಡಿ ಯಾವತ್ತೂ ಅಷ್ಟೇ, ಇವಾಗ ಒಬ್ಬರನ್ನು ನೋಡ್ತೀವಿ, ಅವರು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ಅದ್ಭುತವಾಗಿರ್ತಾರೆ, ತುಂಬ ಚಾರ್ಮರ್ ಆಗಿರ್ತಾರೆ. ಆದರೆ ಕೆಲವು ಸತಿ ಅವ್ರು ಬಾಯಿ ಬಿಟ್ಟರೆ ಯಪ್ಪ ಈ ಮನುಷ್ಯ ಹಿಂಗ ಅಂತ ಅನಿಸುತ್ತೆ ಅಲ್ವಾ? ಯಾವಾಗಲೂ ಅಷ್ಟೇ ನೋಡಿ, ಎಷ್ಟೋ ಜನ ನೋಡೋಕ್ಕೆ ಚೆನ್ನಾಗಿರ್ತಾರೆ, ಎಷ್ಟೋ ಜನ ಹಣವಂತರು ಇರ್ತಾರೆ, ಆದರೆ ನಮಗಿದು ಯಾವುದೂ ಅಟ್ರಾಕ್ಟಿವ್ ಅಂತ ಅನಿಸಲ್ಲ. ಯಾರು ನಮ್ಮ ಕಷ್ಟವನ್ನು ಕೇಳ್ತಾರೆ ಅಥವಾ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಫ್ರೆಂಡಾಗಿ ನಮ್ಮ ಸಂಗಾತಿಯಾಗಿ ಇರ್ತಾರೆ, ಅಂಥವ್ರೊಟ್ಟಿಗೆ ನಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, ನಿಮ್ಮ ಪಾರ್ಟ್ನರನ್ನು ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ಯಾವಾಗಲೂ ಅವರು ಅತ್ತಾಗ ಅಯ್ಯೋ ಏನು ಹುಡುಗಿ ಥರ ಅಳ್ತಾ ಇದ್ದೀರಾ ರೀ ಅಂತ ಹೇಳೋದು, ಅಥವಾ ಏನೋ ಯಾವಾಗಲೂ ನಿಂದು ಗೋಳು, ಹೀಗೆಲ್ಲ ಮಾತಾಡಿದಾಗ ಏನಾಗುತ್ತೆ, ನಿಮ್ಮ ಸಂಗಾತಿ ಎಮೋಷ್ನಲ್ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ನಿಮ್ಮ ಸಂಗಾತಿ ಪ್ರತಿ ಸತಿ ನಿಮ್ಮ ಎಮೋಷ್ನಲ್ ಸಪೋರ್ಟನ್ನು ಕೇಳಿದಾಗ ಕೊಡಿ. ನೀವೆಷ್ಟೇ ಬ್ಯುಸಿ ಇದ್ದಾಗಲೂ ಕೂಡ. ಎಷ್ಟೋ ಜನ ಸಂಬಂಧಗಳಲ್ಲಿ ಮೋಸ ಮಾಡೋದು ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಫಿಸಿಕಲ್ ಅಟ್ರಾಕ್ಷನಿಗಲ್ಲ, ಆ ಎಮೋಷ್ನಲ್ ಬಾಂಡಿಂಗ್, ಆ ಕನೆಕ್ಷನ್ ಮಿಸ್ ಆಗಿರುತ್ತೆ. ಆ ಕನೆಕ್ಷನ್ಗೋಸ್ಕರ ಅವರು ಒಂದು ಸಂಗಾತಿಯನ್ನು ಹುಡುಕ್ತಾ ಹೋಗ್ತಾರೆ ಹೊರತು ಏನೋ ನಿಮ್ಮಲ್ಲಿ ಇರ್ತಕ್ಕಂಥ ಫಿಸಿಕಲ್ ಕನೆಕ್ಷನ್ನು ಅಥವಾ ಫಿಸಿಕಲ್ ನೀಡ್ಸಿಗೋಸ್ಕರ ಅಲ್ಲ. ಆದರೆ ನೋಡಿ, ಹ್ಯೂಮನ್ ಇಸ್ ಅ ಸೋಷಲ್ ಅನಿಮಲ್ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಒಂದು ಬಾಂಧವ್ಯತೆ ಬೇಕು. ನೋಡಿ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ, ಒಬ್ಬ ಮನುಷ್ಯ ಒಂದು ಪ್ರಾಣಿನೇ, ಆತನಿಗೆ ಏನು ಬೇಕಂದರೆ ಟೈಮಿಗೆ ಊಟ ಬೇಕು, ಒಂದು ಸಂಗಾತಿ ಬೇಕು. ಯಾವಾಗ ಅದು ಅವನಿಗೆ ಸಿಗದೆ ಹೋಗುತ್ತೆ, ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಒಂದು ಬಾಂಧವ್ಯತೆ ಮುಖ್ಯ. ಯಾವತ್ತೂ ಅಷ್ಟೇ ನಿಮ್ಮ ಪಾರ್ಟ್ನರನ್ನು ಊಟ ಮಾಡಿದ್ರ ಅಂತ ಕೇಳೋದಾಗಿರ್ಬೋದು, ಇವತ್ತಿನ ದಿನ ಹೇಗಿತ್ತು ಅಂತ ಕೇಳೋದಾಗಿರ್ಬೋದು, ಅಥವಾ ಅವ್ರು ಯಾರ ಬಗ್ಗೆನಾದ್ರು ಹೇಳ್ತಿದ್ದಾರೆ ಅಂದರೆ ಕಿವಿಗೊಟ್ಟು ಕೇಳ್ಕೊಳ್ಳಿ. ಅಥವಾ ಅವ್ರನ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ನೀನು ಹೀಗೆ ನೀನು ಹಾಗೆ ಅಂತ ಹೇಳೋದು. ಅಥವಾ ಯಾವಾಗಲೂ ಒಂದು ಸತಿ ಜಗಳ ಬಂದಾಗ ಅದನ್ನು ಆಪರ್ಚುನಿಟಿಯಾಗಿ ಯೂಸ್ ಮಾಡಿಕೊಂಡು ಅದಕ್ಕೆ ನಿನಗೆ ಹಂಗೆ ಆಗಬೇಕು, ಈ ಥರ ಆಗಬೇಕು, ಆ ಥರ ಆಗಬೇಕು ಅಂತ ಹೇಳಿದಾಗ ಅವರು ನಿಮ್ಮಿಂದ ಡಿಸ್ಟೆನ್ಸ್ ಆಗಿ ಮತ್ತೆ ಬೇರೆಯವರೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ಯಾವಾಗ ಒಂದು ಸಂಬಂಧದಲ್ಲಿ ನಾವು ಮತ್ತೊಬ್ಬರ ಹತ್ರ, ಒಂದು ಆಪೋಸಿಟ್ ಸೆಕ್ಸ್ ಹತ್ರ ನಮ್ಮ ಎಮೋಷನ್ಸನ್ನು ಹೇಳ್ಕೊಡ್ತಾ ಇದ್ದೀವೋ, ಅದು ಕೂಡ ಇಟ್ಸ್ ಅ ಫಾರ್ಮ್ ಆಫ್ ಚೀಟಿಂಗ್. ಯಾಕಂತ ಹೇಳಿದ್ರೆ, ನಮಗೆ ಆ ವ್ಯಕ್ತಿಯೊಟ್ಟಿಗೆ ಇಂಟಿಮೇಟ್ ರಿಲೇಷನ್ಶಿಪ್ ಇದ್ರೂ ಕೂಡ ನಾವು ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ 100% ಕೊಡ್ತಾ ಇಲ್ಲ ಅಂತ. ಹಾಗಾಗಿ ಆ ಬಾಂಡಿಂಗನ್ನು ಬೆಳೆಸ್ಕೊಳ್ಳಿ. ಯಾವತ್ತೂ ಅಷ್ಟೇ ಎಮೋಷ್ನಲ್ ಬಾಂಡಿಂಗ್ ಯಾವಾಗ ಇರುತ್ತೆ, ಆ ಸಂಬಂಧವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅಷ್ಟೇ ನಿಮ್ಮ ಸಂಗಾತಿ ಹತ್ರ ಎಲ್ಲವನ್ನು ಹಂಚ್ಕೋತಾ ಹೋಗಿ. ಯಾವಾಗ ಆ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ಗೆ ಇದು ಸ್ಟ್ರಾಂಗ್ ಬುನಾದಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.